ಇವತ್ತು ನನ್ನ ಮುಂದೆ ರೆಡ್ಮಿ ಅವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ರೆಡ್ಮಿ ನೋಟ್ 14 Pro 5G ಸ್ಮಾರ್ಟ್ಫೋನ್ ಇದೆ. ಈ ಸ್ಮಾರ್ಟ್ಫೋನನ್ನು 25,000 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. ಈ ಪ್ರೈಸ್ ರೇಂಜಿಗೆ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ ಅಂಥದ್ದು ಏನಿದೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಫೋನ್ನ ಬಾಕ್ಸ್ ನಮ್ಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ಸಿಮ್ ಎಜೆಕ್ಷನ್ ಪಿನ್ನು, ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು ಮತ್ತೊಂದು ಬ್ಯಾಕ್ ಕವರ್ ಕೊಟ್ಟಿದ್ದಾರೆ. ರಬ್ಬರಿ ಫಿನಿಷನ್ನು ಹೊಂದಿರುವಂಥ ಬ್ಯಾಕ್ ಕವರ್, ಕ್ವಾಲಿಟಿ ಚೆನ್ನಾಗಿದೆ. ಇದ್ರ ಕೆಳಗಡೆ ನಮಗೆ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗುತ್ತೆ. ಒಂದು ಲೆವೆಲಿಗೆ ಪ್ರೀಮಿಯಮ್ ಆಗಿದೆ ಈ ಫೋನ್. ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಇದ್ರ ಕೆಳಗಡೆ 45 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಇದೆ. ಕೊನೆಯದಾಗಿ USB Type-C ಚಾರ್ಜಿಂಗ್ ಕೇಬಲು, ಟೈಪ್ ಮೇಲೆ Type-C, ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಇದನ್ನು ಬಿಟ್ಟರೆ ಬೇರೇನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಸ್ಮಾರ್ಟ್ಫೋನ್ ಲುಕ್ ವೈಸ್ ಅಂತೂ ಹೆವಿ ಪ್ರೀಮಿಯಮ್ ಆಗಿದೆ. ಒಂದು ಲೆವೆಲಿಗೆ ಲೈಟ್ ವೆಯ್ಟ್ ಇದೆ, 190 ಗ್ರಾಮ್ ವೆಯ್ಟು ಮತ್ತು 8.2 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಫ್ರಂಟಿಂದ ಕರ್ವ್ ಡಿಸ್ಪ್ಲೇ ಆಯಿತಾ, ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ ಒಳ್ಳೆ ವಿಷಯ. ಬೆಝಲ್ಲೆಲ್ಲ ಒಂದು ಲೆವೆಲಿಗೆ ಕಡಿಮೆ ಇದೆ. ಫ್ರಂಟಿಂದ ತುಂಬ ಪ್ರೀಮಿಯಮ್ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಜೊತೆಗೆ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2 ಪ್ರೊಟೆಕ್ಷನ್ನ ಫ್ರಂಟಲ್ಲಿ ಕೊಟ್ಟಿದ್ದಾರೆ ಆಯಿತಾ. ಫ್ಲ್ಯಾಗ್ಶಿಪ್ ಲೆವೆಲ್ನ ಫೀಚರು, ಜಾಸ್ತಿ ದುಡ್ಡಿನ ಫೋನಲ್ಲಿ ನಮಗೆ ಸಿಗುತ್ತೆ. ಸೂಪರ್ ವಿಷಯ. ಸ್ಟ್ರಾಂಗೆಸ್ಟ್ ಗೊರಿಲ್ಲಾ ಗ್ಲಾಸು. ಹಿಂದಕ್ಕೆ ಬಂತು ಅಂತ ಅಂದರೆ ಬೇಜಾರಾಯಿತು ನನಗೆ. ಇದು ನೋಡೋದಕ್ಕೆ ಗ್ಲಾಸ್ ರೀತಿ ಕಂಡ್ರೂ ಸಹ ಪ್ಲಾಸ್ಟಿಕ್ ಬ್ಯಾಕ್ ಆಯಿತಾ, ಈ ಪ್ರೈಸ್ ರೇಂಜಿಗೆ ಕಡಿಮೆ ಆಯಿತು. ಒಂಥರ ಮ್ಯಾಟ್ ಫಿನಿಶ್ ಇದೆ, ಸ್ಮಡ್ಜಸ್ ಆಗಲ್ಲ, ಒಂದು ಒಳ್ಳೆಯ ವಿಷಯ. ಹಿಂದ್ಗಡೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇದೆ ಮತ್ತು ಸಿಂಗಲ್ LED ಫ್ಲ್ಯಾಶ್ ನಮಗೆ ಸಿಗ್ತಾ ಇದೆ. ಮತ್ತು ಈ ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೊಟ್ಟಿದ್ದಾರೆ. ಈ ಫೋನಲ್ಲಿ ಪ್ಲಾಸ್ಟಿಕ್ ಫ್ರೇಮ್ ಇದೆ, USB Type-C ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ಸಿಮ್ಮನ್ನು ನೀವು ಹಾಕೊಬೋದು. ಮತ್ತು ಸ್ಪೀಕರ್ ಗ್ರಿಲ್ಲು ಬಾಟಮಲ್ಲೂ ಇದೆ, ಟಾಪಲ್ಲೂ ಇದೆ ಮತ್ತು IR ಬ್ಲಾಸ್ಟರ್ನ ಸಹ ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ವಿಷಯ ಅಂತೀನಿ. ಮತ್ತು ಈ ಫೋನು IP68 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಸಹ ಹೊಂದಿರುವಂಥದ್ದು. ಸೂಪರ್ ವಿಷಯ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಗ್ಲಾಸ್ ಪ್ಯಾಕ್ ಒಂದು ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ನೀವು ಬೇಕು ಅಂದರೆ ಇದರಲ್ಲೇ ಇನ್ನೊಂದು ಲೆದರ್ ವೇರಿಯಂಟ್ ಕೂಡ ಬರುತ್ತೆ, ವೀಗನ್ ಲೆದರು. ಅದನ್ನು ತೊಗೊಂಡ್ರೆ ಬೆಟರ್ ನಂಗೆ ಅನ್ನಿಸ್ತಂಗೆ ಪ್ಲಾಸ್ಟಿಕ್ಗಿಂತ. ಅದು ಗ್ರಿಪ್ಪು ಚೆನ್ನಾಗಿರುತ್ತೆ, ಲುಕ್ ವೈಸ್ ಕೂಡ ಇನ್ನೂ ಒಂದು ಲೆವೆಲಿಗೆ ಬೆಟರ್ ಇರುತ್ತೆ. ಮತ್ತು ಈ ಫೋನ್ನ ಬ್ಯಾಕ್ ಕಲರ್ ವೇರಿಯಂಟ್ ಏನಿದೆ, ಟೋಟಲ್ 3 ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಬರುತ್ತೆ. ನಿಮ್ಗೆ ಇಷ್ಟ ಬಂದಿದ್ದು ಪರ್ಚೇಸ್ ಮಾಡ್ಬೋದು. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ ಈ ಫೋನಲ್ಲಿ 6.67 ಇಂಚಿನ ಫುಲ್ HD+ ರೆಸಲ್ಯೂಷನ್ನ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇದೆ. ಇದು 12 ಬಿಟ್ ಡಿಸ್ಪ್ಲೇ ಆಯಿತಾ. ವಿವಿಡ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ. ಹೆವಿ ಬ್ರೈಟ್ ಆಗಿದೆ. 3000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು, ಡಾಲ್ಬಿ ವಿಷನ್ನ ಸಪೋರ್ಟ್ ಮಾಡುತ್ತೆ ಮತ್ತು 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. LTPO ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಇದು 100% DCI-P3 ಕಲರ್ ಗಾಮೆಂಟನ್ನು ಸಪೋರ್ಟ್ ಮಾಡುತ್ತೆ. ವಿವಿಡ್ ಆಗಿದೆ ಆಯಿತಾ ಡಿಸ್ಪ್ಲೇ. ವಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿದೆ ಡಿಸ್ಪ್ಲೇ. ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ಡಿಸ್ಪ್ಲೇ ಅಂತ ಅಂತೀನಿ. ಮತ್ತು ಇದರಲ್ಲಿ ನಮಗೆ ವೆಟ್ ಟಚ್ ಫೀಚರ್ ಸಹ ಇದೆ. ಕೈ ಒದ್ದಾಗಿದ್ರೂ ಸಹ ಫೋನ್ ಡಿಸ್ಪ್ಲೇಯನ್ನು ಯೂಸ್ ಮಾಡ್ಬೋದು. ಮತ್ತು TUV ಅವ್ರದ್ದು ಕೆಲವೊಂದು ಸರ್ಟಿಫಿಕೇಷನ್ನ ಈ ಒಂದು ಡಿಸ್ಪ್ಲೇಗೂ ಸಹ ಮಾಡಿಸಿದ್ದಾರೆ. ಮತ್ತು ಟಚ್ ಸ್ಯಾಂಪ್ಲಿಂಗ್ ರೇಟ್ ಕೂಡ ಬೆಟರ್ ಇದೆ. ಗೇಮರ್ಸ್ಗಳಿಗೆ ಒಂದು ಲೆವೆಲ್ಗೆ ಯೂಸ್ ಆಗುತ್ತೆ. ಇನ್ನು ವೇರಿಯಂಟಿಗೆ ಬಂತು ಅಂದರೆ 2 ಸ್ಟೋರೇಜ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 8 GB ರ್ಯಾಮು, 128 GB ಸ್ಟೋರೇಜು, 8 GB ರ್ಯಾಮು, 256 GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR4X ಮತ್ತು ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 2.2 ಸ್ಟೋರೇಜು. ಇದು ತುಂಬ ಜನಕ್ಕೆ ಮ್ಯಾಟ್ರ್ ಆಗಲ್ಲ, ಬಟ್ ಇವ್ರು ಕೊಟ್ಟಿದ್ರೆ ಈ ಪ್ರೈಸ್ ರೇಂಜಿಗೆ ತುಂಬ ಚೆನ್ನಾಗಿರ್ತಾ ಇತ್ತು ನಂಗೆ ಅನ್ನಿಸ್ದಂಗೆ. ಅಂದರೆ 5ಅನ್ನು DDR5 ಅಥವಾ UFS 3.1 4.0 ಎಲ್ಲ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಮೀಡಿಯಾಟೆಕ್ ಎಂದು ಡೈಮೆನ್ಸಿಟಿ 7300 ಅಲ್ಟ್ರಾ ಪ್ರೊಸೆಸರ್ ಇದೆ. ಇದು ಒಂದು ಲೆವೆಲಿಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ನಾವು ಅಂತದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ ಸುಮಾರು 6,46,000 ರೇಟಿಂಗನ್ನು ಕೊಡ್ತಾ ಇದೆ. ಸೊ ಇದು ಈ ಪ್ರೈಸ್ ರೇಂಜಿಗೆ ಒಂದು ಥರ ಕಡಿಮೆ ರೇಟಿಂಗ್ ಏನಾಯ್ತಾ. ಆಬ್ವಿಯಸ್ಲಿ ಈ ದುಡ್ಡಿಗೆ ನಿಮ್ಗೆ ಇದಕ್ಕಿಂತ ಜಾಸ್ತಿ ಪವರ್ ಇರುವಂಥ ಪ್ರೊಸೆಸರ್ ಸಿಗುತ್ತೆ. ಸೊ ನೋಡ್ಕೊಳ್ಳಿ, ಯೋಚನೆ ಮಾಡ್ಕೊಳ್ಳಿ ಈ ಪರ್ಫಾರ್ಮೆನ್ಸ್ ನಿಮಗೆ ಓಕೆನಾ ಅಂತ. ನಾವು ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಟೆಂಪ್ರೇಚರ್ ವೇರಿಯೇಷನು, ಬ್ಯಾಟ್ರಿ ಡ್ರೈನ್ ಕೂಡ ಚೆಕ್ ಮಾಡಿದ್ವು. ಅದೆಲ್ಲ ನಾರ್ಮಲ್ ಆಗಿದೆ. ಬಟ್ ಪರ್ಫಾರ್ಮೆನ್ಸ್ ಈ ಬೆಲೆಗೆ 25,000 ರೂಪಾಯಿಗೆ ಸ್ವಲ್ಪ ಕಡಿಮೆ ಆಯಿತು ಅಂತ ನನಗೆ ಅನ್ನಿಸ್ತು. ಜೊತೆಗೆ ವೇಪರ್ ಚೇಂಬರ್ ಕೂಲಿಂಗ್ ಸಹ ಇದೆ. ತುಂಬ ದೊಡ್ಡ ವೇಪರ್ ಚೇಂಬರ್ನೆಲ್ಲ ಹಾಕಿದ್ದಾರೆ. 2 ಗ್ರಾಫೈಟಿಂದು 13,780 mm ಸ್ಕ್ವೇರಿಂದು. ಸೊ ಹೀಟ್ ಆಗಲ್ಲ, ಅಷ್ಟಾಗಿ ಈ ಫೋನ್ ಹೀಟ್ ಆಗಲ್ಲ. ನಾವು BGMIನ ಕೂಡ ಚೆಕ್ ಮಾಡಿದ್ವು. ಗೇಮಿಂಗಲ್ಲಿ ಸ್ಮೂತಲ್ಲಿ ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕ ಹೋಗುತ್ತೆ. ತುಂಬ ಸ್ಮೂತ್ ಗೇಮ್ ಪ್ಲೇ ಸಿಗುತ್ತೆ ಈ ಸೆಟ್ಟಿಂಗಲ್ಲಿ. ಹೈಯೆಸ್ಟ್ ಅಂತ ಅಂದರೆ HDR ಆಪ್ಷನ್ ಸಹ ಇದೆ ಇದರಲ್ಲಿ. ಅಪ್ ಟು
ಅಲ್ಟ್ರಾ ಗ್ರಾಫಿಕ್ ತನಕ ಆಡ್ಬೋದು. ಇದು ಒಂದು ಲೆವೆಲ್ಗೆ ಪ್ಲೇಯಬಲ್ ಇದೆ ಆಯಿತಾ. ಸೊ ಎಲ್ಲ ಆಲ್ಮೋಸ್ಟ್ ಎಲ್ಲ ಗೇಮನ್ನು ಒಂದು ಲೆವೆಲಿಗೆ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು, ಒಳ್ಳೆ ವಿಷಯ ಅಂತೀನಿ. ಪರ್ಫಾರ್ಮೆನ್ಸ್ ಕಡಿಮೆನೆ ಒಂದು ಲೆವೆಲಿಗೆ. ಇನ್ನು ಕ್ಯಾಮ್ರಾಗೆ ಬಂತು ಅಂದರೆ ರೇರಲ್ಲಿ 3 ಕ್ಯಾಮ್ರಾ ಇದೆ. ಅದರಲ್ಲಿ ಮೈನ್ ಸೆನ್ಸರ್ ಬಂದುಬಿಟ್ಟು 50 MP f1.5 ಅಪರ್ಚರ್ನ ಹೊಂದಿರುವಂಥ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಕ್ಯಾಮ್ರಾ. ಲೋ ಲೈಟಲ್ಲೂ ಕೂಡ ಒಂದು ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಡುತ್ತೆ. ಇದರ ಸ್ಯಾಂಪಲ್ಗಳು ನನಗೆ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಈ ಪ್ರೈಸ್ ರೇಂಜಿಗೆ. ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಲೋ ಲೈಟ್ ಮತ್ತು ಡೇ ಲೈಟ್ ಎರಡರಲ್ಲೂ ಕೂಡ ಚೆನ್ನಾಗಿದೆ. ಕಲರ್ಸ್ ಎಲ್ಲ ಒಂದು ಲೆವೆಲಿಗೆ ಆ್ಯಕ್ಯುರೇಟ್ ಆಗಿದೆ ಅಂತ ಅನ್ನಿಸ್ತು. ವಿವಿಡ್ ಆಗಿದೆ ಅನ್ನಿಸ್ತು. ಕೆಲವೊಂದು ಕಡೆ ನಿಮಗೆ ಕಲರ್ ಸ್ವಲ್ಪ ಜಾಸ್ತಿ ಪಾಪ್ ಆಗ್ತಾ ಇದೆಯಾ ಅನ್ನೋ ಒಂದು ಫೀಲ್ನ ಕೊಡೋದು. ಬಟ್ ಔಟ್ಪುಟ್ಟಲ್ಲಿ ನಿಮ್ಗೆ ಅದು ಇಷ್ಟ ಆಗುತ್ತೆ. ಕಾಂಟ್ರಾಸ್ಟ್ಗಳು ಕೂಡ ಆಯಿತಾ ಚೆನ್ನಾಗಿದೆ. ನನಗೆ ಅನಿಸ್ತಂಗೆ ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಕ್ಯಾಮ್ರಾ ಆಪ್ಷನ್ ಆಗ್ಬೋದು. ಕ್ಯಾಮ್ರಾದಲ್ಲಿ ಅಷ್ಟಾಗಿ ಕಾಂಪ್ರಮೈಸ್ ಆಗಿಲ್ಲ. ಇದರಲ್ಲಿ ಸೋನಿ LYT 600 ಸೆನ್ಸಾರ್ ಇದೆ ಆಯಿತಾ. ಒಂಥರ ಮಿಡ್ ಲೆವೆಲ್ನ ಸೆನ್ಸಾರ್ ಇದು. ಚೆನ್ನಾಗಿದೆ. ಕತ್ಲೆಯಲ್ಲಿ ನೀವು ಲಾಂಗ್ ಎಕ್ಸ್ಪೋಜರ್ ಶಾಟ್ ತೆಗಿಬೇಕಾದ್ರೆ OIS ಇರೋದ್ರಿಂದ ಚೆನ್ನಾಗಿ ತಗೊಳುತ್ತೆ, ಸ್ಟಿಲ್ಲಾಗಿ ಬರುತ್ತೆ. ಶೇಕ್ ಮಾಡಿದ್ರೂ ಸಹ ಬ್ಲರ್ರಿ ಬರೋದಿಲ್ಲ, ಒಳ್ಳೆ ವಿಷಯ. ಇನ್ನೊಂದು 2 MP ಮ್ಯಾಕ್ರೋ ಸೆನ್ಸಾರ್ ಕೊಟ್ಟಿದ್ದಾರೆ, ಮಾಡೋ ಕೆಲಸ ಎಲ್ಲ. ಮತ್ತು 8 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ. ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಓಕೆ, ಪರವಾಗಿಲ್ಲ, ಒಂದು ಲೆವೆಲ್ಗೆ ಆಯಿತಾ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 20 MP ಸೆಲ್ಫಿ ಕ್ಯಾಮ್ರಾ ಇದೆ. ಕ್ಯಾಮ್ರಾ ಚೆನ್ನಾಗಿದೆ, ಸೆಲ್ಫಿ ಕ್ಯಾಮ್ರಾ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಝೂಮ್ ಮಾಡೋದು ಕೂಡ ಕ್ವಾಲಿಟಿ ರಿಟರ್ನ್ ಆಗಿದೆ ಅನ್ನಿಸ್ತು. ಚೆನ್ನಾಗಿ ಕಾಣೋ ರೀತಿ ಔಟ್ಪುಟನ್ನು ಕೊಡುತ್ತೆ. ಆ ಸ್ಯಾಂಪಲ್ನ ಕೂಡ ತೋರಿಸ್ತಾ ಇದ್ದೀನಿ. ಕ್ಯಾಮ್ರಾ ಈ ಪ್ರೈಸ್ ರೇಂಜಿಗೆ ಒಂದು ಲೆವೆಲ್ಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಪರವಾಗಿಲ್ಲ ಆಯಿತಾ. ಏನೋ ಅನ್ಬಿಲೀವಬಲ್ ಅಂತ ಅನ್ನಲ್ಲ. 70-80 ಸಾವಿರ ರೂಪಾಯಿ ದುಡ್ಡಿನ ಫೋನಿಗೆ ನಾವು ಕಂಪೇರ್ ಮಾಡೋದಕ್ಕಾಗಲ್ಲ. 25,000 ರೇಂಜಲ್ಲಿ ಡೀಸೆಂಟ್ ಆಗಿದೆ, ಪರವಾಗಿಲ್ಲ ಅನ್ನಿಸ್ತು. ಇನ್ನು ವೀಡಿಯೋಗ್ರಫಿಗೆ ಬಂತು ಅಂದರೆ ರೇರ್ ಕ್ಯಾಮ್ರಾ 4K 30 FPS ವಿಡಿಯೋ ರೆಕಾರ್ಡ್ ಮಾಡಿದ್ರೆ, ಫ್ರಂಟ್ ಕ್ಯಾಮ್ರಾ ಫುಲ್ HD 60 FPS ತನಕ ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಫ್ರಂಟಲ್ಲೂ 4K ಕೊಟ್ಟಿದ್ದಾರೆ, ಚೆನ್ನಾಗಿರ್ತಾ ಇತ್ತು. ಈ ಕ್ಯಾಮ್ರಾ ಅಪ್ಲಿಕೇಶನ್ ಚೆನ್ನಾಗಿದೆ, ಚೆನ್ನಾಗಿ ಆಪ್ಟಿಮೈಸ್ ಮಾಡಿದರೆ, ಸ್ಮೂತ್ ಆಗಿದೆ. ಲಾಂಗ್ ಎಕ್ಸ್ಪೋಜರ್ ಅಂತಲೇ ಸಪ್ರೇಟ್ ಮೋಡ್ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಇದರಲ್ಲಿರುವಂಥ ಕೆಲವೊಂದು ಮೋಡ್ಗಳು, ಫಿಲ್ಟರ್ಸ್ಗಳು ಚೆನ್ನಾಗಿದೆ. ಪ್ರೋ ಮಾಡಲ್ ಅಂತೂ ನೀವು ಕಂಪ್ಲೀಟಾಗಿ DSLR ಯಾವ ರೀತಿ ತೆಗಿತೀರ ಆ ರೀತಿ ಫೋಕಸ್ಸು ಅಪರ್ಚರ್ ಅಡ್ಜಸ್ಟ್ ಮಾಡ್ಕೊಂಡು ತೆಗಿಬೋದು. ಅದು ಬಿಟ್ಟರೆ ಕೆಲವೊಂದು AI ಫೀಚರ್ನ ಕೂಡ ಇಂಟಿಗ್ರೇಟ್ ಮಾಡಿದ್ದಾರೆ. ಸೊ ಇದರಲ್ಲಿ ಕ್ಯಾಮ್ರಾ ಅದು AI ಇಮೇಜ್ ಎಕ್ಸ್ಪ್ಯಾನ್ಷನ್ ಫೀಚರ್ ಇದೆ, AI ಎರೇಸರ್ ಆಪ್ಷನ್ ಸಹ ಇದೆ, ಮತ್ತು ಸ್ಮಾರ್ಟ್ ಕ್ಲಿಪ್ ಆಪ್ಷನ್ ಸಹ ಇದೆ, ಕಟ್ಔಟ್ ಆಪ್ಷನ್ ಇದೆ, ಮತ್ತು ಕ್ಲಿಯರ್ ಕ್ಯಾಪ್ಚರ್. ಈ ರೀತಿ ಕೆಲವೊಂದು AI ಫೀಚರ್ ಈ ಪ್ರೋ ಪ್ಲಸ್ಸಲ್ಲಿ ಏನಿದೆ ಅದ್ರದ್ದು ಕೆಲವೊಂದು AI ಫೀಚರ್ ಇದರಲ್ಲೂ ಸಹ ಇದೆ. ಇದೇನೋ ಆ ಲೆವೆಲ್ ಅಡ್ವಾನ್ಸ್ಡ್ AI ಫೀಚರ್ ಅಂತ ಅನ್ನಲ್ಲ. ಇತ್ತೀಚೆಗಂತೂ ಎಲ್ಲ ಫೋನ್ಗಳಲ್ಲೂ ಕೂಡ ಇದು ಬರ್ತಾ ಇದೆ. ಸೊ ಈ ಫೋನಲ್ಲೂ ಕೂಡ ಕೊಟ್ಟಿದ್ದಾರೆ. ಸೊ ಕ್ಯಾಮ್ರಾ ಚೆನ್ನಾಗಿದೆ ಲೆವೆಲ್ಗೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂದರೆ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ, ಫೇಸ್ ಅನ್ಲಾಕ್ ಸಹ ಇದೆ, ಮತ್ತು ವೈಡ್-ವೈನ್ L1 ಸೆಕ್ಯೂರಿಟಿ ಕೊಟ್ಟಿದ್ದಾರೆ, ಒಳ್ಳೆ ವಿಷಯ. ಬ್ಯಾಟ್ರಿಗೆ ಬಂತು ಅಂದರೆ 5500 mAh ಕೆಪಾಸಿಟಿ ಬ್ಯಾಟ್ರಿ ಮತ್ತು ಬಾಕ್ಸ್ ಒಳಗೆ 45 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಓಕೆ, 45 ವ್ಯಾಟು ಈ ಪ್ರೈಸ್ ರೇಂಜಿಗೆ ಕಡಿಮೆನೇ. ಇತ್ತೀಚೆಗಂತೂ 11-12 ಸಾವಿರ ರೂಪಾಯಿಗೆಲ್ಲ 45 ವ್ಯಾಟ್ ಸಿಗೋಕ್ಕೆ ಶುರುವಾಗಿದೆ. ಸೊ ಅಟ್ಲೀಸ್ಟ್ ಒಂದು 80 ವ್ಯಾಟ್ ಕೊಟ್ಟಿದ್ದಾರೆ, ಚೆನ್ನಾಗಿರೋದೇನಪ್ಪ. ಬಟ್ 5500 mAh ಕೆಪಾಸಿಟಿ ಬ್ಯಾಟ್ರಿ ಒಳ್ಳೆ ವಿಷಯ. OS-ಗೆ ಬಂತು ಅಂದರೆ ಆ್ಯಂಡ್ರಾಯ್ಡ್ 14 ಬೇಸ್ ಬ್ರ್ಯಾಂಡ್ನ ಆಗ್ತಿರುವಂಥ ಹೈಪರ್ OS, ಶಾಮಿ ಅವ್ರದ್ದು ಹೊಸ OS. ಅವರೇ ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಫೋನಿಗೆ 3 ವರ್ಷಗಳ OS ಅಪ್ಡೇಟ್ ಬರುತ್ತಂತೆ, ಮತ್ತು 4 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. 3 ವರ್ಷ ಅಂದರೆ ಸೂಪರ್ ವಿಷಯ. ಇದರಲ್ಲಿ ನಮಗೆ ಬಿಲ್ಟ್ ಇನ್ ಜೆಮಿನಾಯ್ ಕೂಡ ಸಿಗ್ತಾ ಇದೆ. ಸ್ಪೀಕರ್ಸಿಗೆ ಬಂದರೆ ಡಾಲ್ಬಿ ಅಟ್ಮೋಸ್ ಸ್ಪೀಕರ್ಸು, ಡ್ಯುಯಲ್ ಸ್ಪೀಕರ್ಸು, ಸ್ಟೀರಿಯೋ ಕ್ವಾಲಿಟಿ ಚೆನ್ನಾಗಿದೆ, ಜ್ವರ ಕೂಡ ಕೇಳುತ್ತೆ. ಕನೆಕ್ಟಿವಿಟಿಗೆ ಬಂದರೆ ಡ್ಯುಯಲ್ ಬ್ಯಾಂಡ್ನ ಜೊತೆಗೆ ವೈಫೈ 6 ಆಪ್ಷನ್ ಸಹ ಇದೆ. ಬ್ಲೂಟೂತ್ 5.4 ನಮಗೆ ಸಿಗ್ತಾ ಇದೆ. 10 5G ಬ್ಯಾಂಡ್ಗಳನ್ನ ಸಹ ನಮಗೆ ಕೊಟ್ಟಿದ್ದಾರೆ, ಒಂದೊಳ್ಳೆ ವಿಷಯ. ಸೊ ಕ್ಯಾರಿಯರ್ ಅಗ್ರಿಗೇಷನು ಕೂಡ ಸಿಗ್ತಾ ಇದೆ, ಮತ್ತು ಅವಶ್ಯಕತೆ ಇರುವಂಥ ಎಲ್ಲ ಸೆನ್ಸರ್ಗಳು ಸಹ ಇದೆ. ನೀವು ಹಾಗಾದರೆ ಕೇಳ್ಬೋದು ಈ ಫೋನ್ನ ಈ ಪ್ರೈಸ್ ರೇಂಜಿಗೆ 25,000 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. ನಾನು ಯೋಚನೆ ಮಾಡಿ ನಂಗೆ ಅನ್ನಿಸ್ದಂಗೆ ಇದಕ್ಕಿಂತ ಕೆಲವೊಂದು ಫೀಚರ್ಗಳಲ್ಲಿ ನಿಮಗೆ ಬೆಟರ್ ಸಿಗುತ್ತೆ, ಕೆಲವೊಂದರಲ್ಲಿ ಇದು ಚೆನ್ನಾಗಿದೆ. ತುಂಬ ಸಿಂಪಲ್ಲು. ನಿಮಗೆ ಈ ಬಡ್ಜೆಟ್ ಇದ್ದರೆ, 25,000 ಬಡ್ಜೆಟ್ ಇದ್ದರೆ, ನಿಮಗೆ ಬೇಕಾಗಿರುವಂಥ ಫೀಚರ್ಗಳು ಒಂದು ಫೋನಲ್ಲಿದೆಯಾ ಅಥವಾ ಈ ಫೋನಲ್ಲಿದೆಯಾ ಅದನ್ನು ನೋಡಿಕೊಂಡು ನೀವು ಪರ್ಚೇಸ್ ಮಾಡಿದ್ರೆ ಒಳ್ಳೆಯದು, ಆಯಿತಾ. ನಿಮಗೆ ಅವಶ್ಯಕತೆ ಏನಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಕೆಲವು ಜನಕ್ಕೆ ಕ್ಯಾಮ್ರಾ ಚೆನ್ನಾಗಿರ್ಬೇಕು, ಕೆಲವು ಜನಕ್ಕೆ ಡಿಸ್ಪ್ಲೇ ಚೆನ್ನಾಗಿರ್ಬೋದು, ಇನ್ನು ಕೆಲವು ಜನಕ್ಕೆ ಸ್ಪೀಕರ್ ಚೆನ್ನಾಗಿರ್ಬೇಕು. ನಿಮಗೇನು ಅವಶ್ಯಕತೆ ಇದೆ ಅದನ್ನು ಯೋಚನೆ ಮಾಡ್ಕೊಂಡು ತೊಗೊಳ್ಳಿ ಯಾವುದೇ ಫೋನ್ ತೊಗೋಬೇಕಾರೆ, ಆಯಿತಾ.
ಸೊ ಇನ್ನೊಂದು ಸ್ವಲ್ಪ ಇವರು ಒಂದು 20,000ಕ್ಕೆ ಲಾಂಚ್ ಮಾಡಿದ್ರೆ ಇದು ನಂಗೆ ಅನ್ನಿಸ್ದಂಗೆ ಇನ್ನೂ ಬೆಂಕಿ ಇರ್ತಿತ್ತು. ಬೆಲೆ ಸ್ವಲ್ಪ ಜಾಸ್ತಿ ಇದೆ ಅಂತ ನನ್ನ ಅಭಿಪ್ರಾಯ. ಅದು ಕೂಡ ಬ್ಯಾಂಕ್ ಆಫರೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡು 25,000 ಅಂತೆ, ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ. ಸೊ ಇಷ್ಟು ಈ ಫೋನ್ ಬಗ್ಗೆ ನನ್ನ ಒಪಿನಿಯನ್ನು. ನಿಮಗೆ ಇದ್ರ ಬಗ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.